ಮೊಮೆಂಟಸ್ ಕೊಡಿ. ನೋಡಿ ಸರ್. ಓಕೆ ಸರ್. ನಾವು ಒಂದು ಕಮ್ಯುನಿಟಿಯಾಗಿ ಒಂದು ಹಬ್ ಆಗಿ ಯಾರೇ ಜನಕ್ಕೆ ಏನೇ ಕೆಲಸ ಬೇಕಾದ್ರು ಏನೇ ಪ್ರಾಬ್ಲಮ್ ಇದ್ರು ಅವ್ರಿಗೊಂದು ಸೊಲ್ಯೂಷನ್ ಆಗಿ ಈ ಒಂದು ಜಾಗನ ಒಂದು ಸಣ್ಣ ಜಾಗನ ಇವತ್ತು ಓಪನ್ ಮಾಡಿದೀವಿ. ಸೊ ಎನಿ ಪ್ರಾಬ್ಲಮ್ ಟು ಯು ಎನಿ ಏನಾದ್ರು ಕೆಲಸ ಬೇಕಾದ್ರು ತಮ್ಗೆ ಬಿಸ್ನೆಸ್ ಬೇಕಾದ್ರು ತಮ್ಗೆ ಒಂದು ಸೋರ್ಸ್ ಆಫ್ ಅರ್ನಿಂಗ್ ಬೇಕಾದ್ರು ಆರ್ ಇಫ್ ಯು ಆರ್ ಅ ಕಸ್ಟಮರ್ ಲುಕಿಂಗ್ ಫಾರ್ services, come to us. We will get everything done for you guys. ಇನ್ನೊಂದು ಹೇಳ್ಬೇಕಂದ್ರೆ ಮೇನ್ಲಿ ನಮ್ಮ ತಂದೆ ಆಲ್ರೆಡಿ ರಾಜಕೀಯದಲ್ಲಿ ಇರೋದ್ರಿಂದ ಅವ್ರು ಆಲ್ರೆಡಿ ಮಾಡ್ತಾರೋ ಒಂದು ಸೋಷಿಯಲ್ ಸರ್ವಿಸ್ಗಿಂತ ಇನ್ನೂ ವೈಡ್ ವೆರೈಟಿ ಆಗಿ ಇನ್ನೂ ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಅಲ್ಲಿ ಮಾಡಬೇಕು ಅಂತ ಇದೊಂದು ಇಂಟೆನ್ಷನ್ ಅಲ್ಲಿ ಆಫೀಸ್ ಓಪನ್ ಮಾಡಿದ್ದಾರೆ. ಸೊ ನಿಮ್ಗೆ ಏನೇ ಪ್ರಾಬ್ಲಮ್ ಇರಲಿ ಕಮ್ ಟು ಅಸ್, ವಿ ವಿಲ್ ಸಾಲ್ವ್ ಇಟ್. ಈ ಆಫೀಸು ಅಥವಾ ಈ ಒಂದು ಸಂಸ್ಥೆನ ಓಪನ್ ಮಾಡಿದ್ರು ಯಾವುದೇ ಪಕ್ಷದ ಪರವಾಗಲ್ಲ, ಪಕ್ಷಾತೀತವಾಗಿ ಓಪನ್ ಮಾಡಿದೀವಿ. ಯಾರಿಗೆ ಏನೇ ಬೇಕಾದ್ರೂ ಬನ್ನಿ. ಮತ್ತೆ ನಮ್ಮ ಆಫೀಸ್ ಹೆಸರು ನಿಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ಇಟ್ ಇಸ್ ರಮೇಶ್ ಅಂಡ್ ಅಸೋಸಿಯೇಟ್ಸ್. ಅಸೋಸಿಯೇಟ್ಸ್ ಎಲ್ಲ ಸೇರಿ ಒಂದು ಕಚೇರಿನ ಉದ್ಘಾಟನೆ ಮಾಡಿದ್ದಾರೆ. ಇದು ಉದ್ದೇಶ ಏನಪ್ಪಾ ಅಂದ್ರೆ ಈ ಸಮಸ್ಯೆಗಳು ಇರ್ತಕ್ಕಂಥದ್ದು ಜನಗಳಿಗೆ ಸ್ವಾಭಾವಿಕ. ಆಮೇಲೆ ಅದು ಮನುಷ್ಯ ಅಂದಮೇಲೆ ಅವನ ಸಮಸ್ಯೆಗಳು ಇದ್ದೇ ಇರುತ್ತೆ. ಆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಒಂದು ಕೇಂದ್ರ ಇದು. ಅದು ಯಾವ ರೀತಿ ಸಮಸ್ಯೆಗಳಾದರೂ ಆಗಿರ್ಬೋದು, ನಾವು ಕಾನೂನು ಬದ್ಧತೆಯಲ್ಲಿ ಈ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ವಿನಿಮಯ ಮಾಡ್ಕೊಳ್ಳೋಕ್ಕೆ, ಇಂಟ್ರ್ಯಾಕ್ಷನ್ ಮಾಡ್ಕೊಳ್ಳೋಕ್ಕೆ ಮತ್ತು ಅವರ ಸಮಸ್ಯೆಗಳನ್ನು ಕೇಳೋಕ್ಕೆ ಮತ್ತು ಅವರಿಗೆ ಸರಿಯಾದಂಥ ಮಾರ್ಗದರ್ಶನ ಕೊಡೋದಕ್ಕೆ ಈ ಕಚೇರಿ ಇದೆ. ಅದನ್ನು ಬಳಸ್ಕೊಳ್ಳೋದು ಜನಕ್ಕೆ ಬಿಟ್ಟಿದ್ದು. ಬರ್ತಾರೆ ಭಾಳ ಕಡೆಯಿಂದ, ತುಮಕೂರು ಇರ್ಬೋದು, ಕೋಲಾರ ಇರ್ಬೋದು, ಚಾಮರಾಜನಗರ ಇರ್ಬೋದು, ಮೈಸೂರು ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಜನ ಅಲ್ಲಿಂದ ಬರ್ತಾನೆ ಇರ್ತಾರೆ. ಸೊ ಅವ್ರಿಗೆಲ್ಲ ಅವ್ರ ಕೈಗೆ ಸಿಕ್ಕಬೇಕು ಅನ್ನೋದೇ ಉದ್ದೇಶದಿಂದ ಈ ಕಚೇರಿನ ಪ್ರಾರಂಭ ಮಾಡಿದ್ದೇನೆ. ಹಾಗಾಗಿ ಈ ಕಚೇರಿಯಿಂದ ಎಷ್ಟು ಜನಕ್ಕೆ ಪ್ರಯೋಜನ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನೋಡೋಣ.